ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಭೇಟಿ ಆಗ್ತಾರೆ INDIA ಒಕ್ಕೂಟದ ನಾಯಕರು. ಇಂದು ಬೆಳಗ್ಗೆ 10 ಗಂಟೆಗೆ ಸಂಸತ್ ಭವನದಲ್ಲಿ ಈ INDIA ನಾಯಕರು ಸಭೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸಭೆ ಬಳಿಕ ಒಟ್ಟಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಭದ್ರತಾ ಲೋಪದ ಬಗ್ಗೆ ಉನ್ನತ ತನಿಖೆಗೆ ನಾಯಕರು ಆಗ್ರಹಿಸಲಿದ್ದಾರೆ. ನಾನು ಆಗ್ಲೇ ಆರಂಭದಲ್ಲಿ ಹೇಳ್ತದೆ, ಪೊಲಿಟಿಸೈಸ್ ಮಾಡೋದಕ್ಕೆ ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ ಅಂತ. ಇವತ್ತು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಭದ್ರತಾ ಲೋಪದ ಬಗ್ಗೆನೇ ಚರ್ಚೆಗೆ ಪಟ್ಟು ಹಿಡಿತಾರಂತೆ ವಿಪಕ್ಷಗಳು. ಆ ಬಗ್ಗೆ ಈಗಾಗಲೇ ಸುಳಿವು ಸಿಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ವಿಚಾರವಾಗಿ ಮಾತನಾಡಲೇಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಸದನ ಆರಂಭ ಆಗ್ತಾ ಇದ್ದ ಹಾಗೆ ಅಮಿತ್ ಶಾ ಅವರ ಮಾತಿಗೆ ಒತ್ತಡ ಹೇರೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ವಿಪಕ್ಷಗಳು ತಮ್ಮ ಪೊಸಿಷನ್ ಅನ್ನ ತಾವು ತೆಗೆದುಕೊಂಡಿದ್ದಾವೆ. ಒಂದು ಇದರಲ್ಲಿ ಗೃಹ ಇಲಾಖೆ, ಕೇಂದ್ರದ ಗೃಹ ಇಲಾಖೆಯ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಹೈ ಸೆಕ್ಯೂರಿಟಿ ಝೋನ್ ಅಂತ ಈ ದೇಶದಲ್ಲಿ ಯಾವ ಪ್ರದೇಶವನ್ನು ಕರೀತಾ ಇದ್ರೋ ಅಲ್ಲೇ ಸೆಕ್ಯೂರಿಟಿ ಇಲ್ಲ ಅಂದರೆ ಉಳಿದ ಕಡೆಗಳಲ್ಲಿ ಹೇಗೆ, ಇನ್ನು ಸಂಸತ್ತನ್ನೇ ಕಾಪಾಡಿಕೊಳ್ಳಕ್ಕೆ ಆಗಲಿಲ್ಲ ಅಂದರೆ ಗಡಿಗಳನ್ನು ಹೇಗೆ ಕಾಪಾಡಿಕೊಳ್ತಾರೆ, ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆಯನ್ನು ವಿಪಕ್ಷಗಳು ಎತ್ತುತ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ನಾಯಕರು ಇದನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತಹ ಪಾಸ್, ವೀಕ್ಷಕರ ಪಾಸ್ ಇದೆಯಲ್ಲ, ಅದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಇನ್ಮುಂದೆ ಕಲಾಪ ವೀಕ್ಷಣೆಗೆ ನೀಡುವಂತಹ ಪಾಸನ್ನು ರದ್ದುಗೊಳಿಸಲಾಗಿದೆ. ನೂತನ ಸಂಸತ್ ಭವನದಲ್ಲಿ ಭಾರೀ ಭದ್ರತಾ ಲೋಪ ಆದ ನಂತರ ಸ್ಪೀಕರ್ ಓಂ ಬಿರ್ಲಾ ಅವರು ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ವೀಕ್ಷಕರ ಪಾಸ್ಗೆ ಸ್ಪೀಕರ್ ಓಂ ಬಿರ್ಲಾ ನಿಷೇಧವನ್ನು ಹೇರಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಪಾಸ್ಗಳನ್ನು ರದ್ದುಗೊಳಿಸ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತಹ ಅಷ್ಟೂ ಮಾಹಿತಿಯನ್ನು ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾದಂತಹ ಗಂಭೀರ ಭದ್ರತಾ ಲೋಪ ಆಗಿದೆ. 2001ರ ಸಂಸತ್ ಭವನದ ಮೇಲೆ ನಡೆದಂತಹ ಭಯೋತ್ಪಾದನಾ ದಾಳಿಯ 22 ವರ್ಷ ತುಂಬಿದ ದಿನವೇ ಇಂಥದ್ದೊಂದು ಘಟನೆ ನಡೆದಿರೋದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆಗೆ ಭಯೋತ್ಪಾದನಾ ಸಂಘಟನೆಗಳು ನಿರಂತರವಾಗಿ ನಾವು ದಾಳಿ ಮಾಡ್ತೀವಿ ಸಂಸತ್ ಮೇಲೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ಇಂಥದ್ದೊಂದು ಸಂಘಟಿತ ದಾಳಿಯನ್ನು ಸ್ಟಾಪ್ ಮಾಡೋದಕ್ಕೆ ಯಾಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಕಠಿಣವಾದ ಭದ್ರತಾ ತಪಾಸಣೆಯನ್ನೇ ಬೇರಿಸಿ ಸ್ಮೋಕ್ ಕ್ಯಾನ್ಗಳನ್ನ ಹೇಗೆ ಒಯ್ದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ.